ಹಾಯ್ ಗಾಯ್ಸ್, ಎಲ್ಲರೂ ನಮಸ್ಕಾರ. ನಮ್ಮ ಶ್ರೀ ಶಿವ ವ್ಲಾಗ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾವೆಲ್ಲ ಟ್ರಿಪ್ ಮುಗಿಸ್ಕೊಂಡ್ಬಂದ್ರಿ. ನೆಕ್ಸ್ಟ್ ಡೇ ನಾನು 2 ಡೇಸ್ ಆದಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಅಡುಗೆ ಮನೆಯೆಲ್ಲ ಒಂದು ವಾರ ಬಿಟ್ಟಿದ್ದಕ್ಕೆ ಭಾಳ ಗಲೀಜಾಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನು ಡಿಶ್ ವಾಷರಲ್ಲೆಲ್ಲ ಗ್ಲಾಸ್ವೇರೆಲ್ಲ ಖಾಲಿ ಮಾಡಿ ಹಾಕಿದ್ದೀನಿ. ಸೊ ನೀವು ನೋಡ್ಬೋದು ಈ ಥರ ಕ್ಲೀನಾಗಿದೆ ಭಾಳ. ಇದು ಡಿಶ್ ವಾಷರ್ ರಿವ್ಯೂ ಬೇಕಾದರೆ ನಾನು ಮಾಡಬೇಕಂತ ಅನ್ಕೊತಾ ಇದ್ದೆ. ಸೊ ನೋಡಿ, ಏನಂದರೆ 1 ವೀಕ್ ಬಿಟ್ಟಿದ್ದೀವಲ್ಲ, ಸೊ ಫುಲ್ಲು ಧೂಳಾಗಿತ್ತು. ಹೆಂಗೋ ಹೋಗಿ ಬಂದಮೇಲೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡಿರಲಿಲ್ಲ. ಸೊ ಈಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಈ ಥರ ಕಂಟೈನರ್ಸ್ ತರಿಸಿ 1.5 ಇಯರ್ ಮೇಲಾಯಿತು. ಇದೆಲ್ಲ ಅಮೆಝಾನು, ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ನಾನು. ಗ್ಲಾಸ್ವೇರ್ಸ್ ಇಡೋದ್ರಿಂದ ಏನು ಅಡ್ವಾಂಟೇಜು, ಡಿಸಡ್ವಾಂಟೇಜು ಇದೆ, ಅಡ್ವಾಂಟೇಜು ಇದೆ. ಸೊ ಅಡ್ವಾಂಟೇಜ್ ಏನಂದರೆ ನಮಗೆ ಹೊಸ್ದಾಗಿರುತ್ತೆ, ಯಾವಾಗೂ ಕ್ಲೀನಾಗಿ ಕಾಣುತ್ತೆ. ಸ್ಟೀಲ್ ಇದ್ದರೆ ಹಂಗೆ ನೀರೇನಾದರೂ ಹಾರ್ಡಿದ್ರೆ ಅದು ಕ್ಲೀನ್ ಆಗೋದಿಲ್ಲ. ಸೊ ಅದಕ್ಕೆ. ಆದರೆ ಗ್ಲಾಸ್ ಆದರೆ ನಿಮಗೆ ಯಾವಾಗೂ ಹೊಸ್ದಾಗಿ ಕಾಣುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಯಾವಾಗ ಕ್ಲೀನ್ ಮಾಡಿರ್ತೀವಲ್ಲ ಅದು ಕೈ ಮಾರ್ಕ್ಸ್ ಬೀಳ್ತಿರುತ್ತೆ. ಸೊ ನಾವು ಸ್ವಲ್ಪ ಆವಾಗವಾಗ 1-2 ಮಂತ್ಸ್ ಒನ್ಸ್ ನಾನು ಡಿಶ್ ವಾಷರ್ಗೆ ಹಾಕ್ಬಿಡ್ತೀನಿ, ಕೈಗಿಂತ ಕ್ಲೀನಾಗಿ. ಅಂದರೆ ಹಾಟ್ ವಾಟರಲ್ಲಿ ವಾಶ್ ಆಗುತ್ತೆ ಅದು ನಮಗೆ ಡಿಶ್ ವಾಷರಲ್ಲಿ. ಸೊ ಅದಕ್ಕೆ. ಸೊ ಈ ಥರ ಆಗಿದೆ ನೋಡಿರಿ, ಕ್ಲೀನಾಗಿ. ನಾನೇನು ಒರೆಸಿಲ್ಲ. ಏನಾದರೂ ಸ್ವಲ್ಪ ಹೊತ್ತು ಬಿಟ್ಟರೆ ಕೂಡ ಅದೇ ಡ್ರೈ ಆಗಿಬಿಡುತ್ತೆ. ದೊಡ್ಡದಷ್ಟೇ. ನಾನು ಅವಲಕ್ಕಿ ಮತ್ತು ರವೆ ಹಾಕೋದಕ್ಕೆ, ಟಿಫನ್ ಏನೇನು ಶಾವಿಗೆ 3 ರೆಗ್ಯುಲರಾಗಿ ಮಾಡ್ತಿರ್ತೀನಿ. ಸೊ ಅದನ್ನು ಹಾಕೋದಕ್ಕಷ್ಟೇ 3 ದೊಡ್ಡ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಒಣಗೋದಿಲ್ಲ. ಆದರೆ ಇವೆಲ್ಲ ಕ್ಲೀನಾಗಿ ಈ ಥರ ಫುಲ್ಲು ಶೈನಿಂಗ್ ಆಗಿರುತ್ತೆ. ಡಿಸಡ್ವಾಂಟೇಜಸ್ ಏನಂದರೆ ಅದು ಒಡೆದ್ಬಿಡುತ್ತೆ, ಭಾಳ ಸೆನ್ಸಿಟಿವು. ಸೊ ಅದಕ್ಕೆ ನಾವು ಸ್ವಲ್ಪ ಗಮನ ಇಟ್ಟು ಯೂಸ್ ಮಾಡಬೇಕು. ಆದರೆ ನನಗೆ ಗ್ಲಾಸ್ವೇರ್ ಭಾಳ ಇಷ್ಟ. ಸೊ ನಾನು ಗ್ಲಾಸ್ವೇರ್ಸೇ ಜಾಸ್ತಿ ಯೂಸ್ ಮಾಡ್ತಿದ್ದೆ. ಮೊದಲು ಪ್ಲಾಸ್ಟಿಕ್ ಇತ್ತು ನನ್ನ ಹತ್ರ ಮದುವೆ ಆದಾಗ. ಸೊ ನಾನು ಈಗ ಸ್ವಲ್ಪ ಕಲ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಗ್ಲಾಸ್ವೇರ್ಗೆ ಶಿಫ್ಟ್ ಆಗಿದ್ದೀನಿ. ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿದ್ರೆ ಚೆನ್ನಾಗೇ ಇರುತ್ತೆ. ಸೊ ನಾನು ಗ್ಲಾಸ್ವೇರ್ ರೆಕಮೆಂಡ್ ಮಾಡ್ತೀನಿ. ಸೊ ನಾನು ಜಸ್ಟ್ ಇದನ್ನು ನಿಮಗೆ ಕ್ವಿಕ್ ವಿಡಿಯೋ ಆಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಏನು ಡಿಶ್ ವಾಷರಲ್ಲಿ ಯಾವ ಥರ ಕ್ಲೀನ್ ಆಗುತ್ತೆ. ಭಾಳ ಜನಕ್ಕೆ ಅಂದರೆ ಅದು ಮಿಕ್ಸ್ ಇರುತ್ತೆ, ಏನು ಡಿಶ್ ವಾಷರ್ ಕ್ಲೀನ್ ಆಗಲ್ಲ ಅಂತ. ಇಲ್ಲ, ಭಾಳ ಕ್ಲೀನ್ ಆಗುತ್ತೆ. ಸ್ಟೀಲ್ ಆಗಲಿ ಗ್ಲಾಸ್ ಆಗಲಿ ಭಾಳ ಕ್ಲೀನ್ ಆಗುತ್ತೆ. ಆದರೆ ಇಂಡೇಲಿಯಮ್ಮು ಕುಕ್ಕರು ನಮ್ಮದು ಅಂದರೆ ಹಳೆ ಕಾಲದ ಕುಕ್ಕರ್ ಥರ ಬರುತ್ತಲ್ಲ. ಸೊ ನನ್ನಲ್ಲಿರೋದು ಪ್ರೆಸ್ಟೀಜು. ಆ್ಯಕ್ಚುಲಿ ಅದು ಮಾರ್ಕ್ಸ್ ಬಿದ್ದುಬಿಡುತ್ತೆ. ಸೊ ಅದಕ್ಕೆ ಅದನ್ನಷ್ಟೇ ನಾವು ಕೈಯಲ್ಲಿ ತೊಳ್ಕೊಬೇಕು. ಸೊ ಸ್ಟೀಲು, ಗ್ಲಾಸ್ವೇರು, ಹಾಗೆ ನಾವು ಕಾಫಿ ಟೀದು ಕಪ್ಸು ಅದೆಲ್ಲ ಹಾಕಿದ್ರೆ ಭಾಳ ಕ್ಲೀನ್ ಆಗುತ್ತೆ. ಸೊ ನಾನು ನಿಮಗೆ ಆಲ್ರೆಡಿ ಈಗ ತೋರಿಸಿದ್ದೀನಿ ಯಾವುದು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಕಂಪ್ಲೀಟಾಗಿ ಯಾವ ಥರ ವರ್ಕ್ ಮಾಡಬೇಕು, ಅದೇ ರಿವ್ಯೂ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಇದನ್ನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಥರ ಕ್ಲೀನ್ ಆಗುತ್ತೆ ಭಾಳ. ಇದು ಗ್ಲಾಸ್ವೇರ್ ಮಾತ್ರ ಭಾಳ ಕ್ಲೀನಾಗಿ ಶೈನಿಂಗ್ ಆಗಿ ನಾವಿಷ್ಟು ಕೈಯಲ್ಲಿ ತೊಳೆದ್ರೂ ಕೂಡ ಕ್ಲೀನ್ ಆಗೋದಿಲ್ಲ. ಇದು ಬಂದು ನಂದು ವೋಲ್ಟಾಸು 8 ಪ್ಲೇಟ್ಸ್ ಅಂತಾರಲ್ಲ ಅದರದ್ದು. ಸೊ ನೋಡಿದ್ರೆ ನಿಮಗೆ ಕ್ಲೀನಾಗಿ ಕಾಣ್ತಿದೆ ಅಂತ ಅನ್ಕೋತೀನಿ. ನಾನು ಎಲ್ಲ ಗ್ಲಾಸ್ವೇರೆಲ್ಲ ತೊಳೆದು ಈ ಥರ ಇಟ್ಟಿದ್ದೀನಿ. ಸೊ ಇದನ್ನು ನಾನು ಈಗ ಕ್ಲೀನ್ ಮಾಡಿ ಅದನ್ನೆಲ್ಲ ಗ್ರಾಸರೀಸು ತುಂಬಿಸ್ಬೇಕು. ಸೊ ನಾನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಏನಂದರೆ ನಾನು ಅಮೆಝಾನಿಂದ ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್ ಸೆಟ್ ತರಿಸಿದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು ಪಾಟ್ ತರಿಸಿದ್ದೀನಿ ನಾನು ಸಾಂಬಾರು ಅಥವಾ ರಸಮ್ ಮಾಡೋದಕ್ಕೆ. ಸೊ ನಾನು ಇಷ್ಟು ದಿನದಿಂದ ನಾನು ಇದು ನಾನ್ ಸ್ಟಿಕ್ ಯೂಸ್ ಮಾಡ್ತಿದ್ದೆ. ಸೊ ನನಗೆ ಮತ್ತು ಇಂಡೇಲಿಯಮ್ಮು ಅದು ಕ್ಲೀನ್ ಆಗ್ತಿರ್ಲಿಲ್ಲ. ಸೊ ನಾನು ಭಾಳ ದಿನದಿಂದ ತರಿಸ್ಬೇಕು ಅಂತ ಅಂದ್ಕೊತಿದ್ದೆ. ಸೊ ಅದಕ್ಕೆ ನಾನು ಈಗ ಆಫರ್ ನಡೀತಿತ್ತು ಅಮೆಝಾನಲ್ಲಿ. ಸೊ ನನಗೆ ಇದು ಭಾಳ ಕಡಿಮೆಗೆ 1300ಗೆ ಸೆಟ್ ಸಿಕ್ತು. ಸೊ ನೋಡೋಣ ಹೆಂಗಿದೆಯೋ ಪ್ರಾಡಕ್ಟು. ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡ್ತೀನಿ.
ಇದು ಹಾಲಿಂದು ಸೊ ಅದಕ್ಕೊಂದು ಮುಚ್ಚಳನೂ ಕೊಟ್ಟಿದ್ದೀನಿ. ಸೊ ನೋಡ್ಬೋದು ನೀವು ಈ ಥರ ಇದೆ. ಮತ್ತು ಒಂದು ಕಡಾಯಿ, ಭಾಳ ವೆಯ್ಟ್ ಇದೆ ಪ್ರಾಡಕ್ಟು, ತುಂಬ ಚೆನ್ನಾಗಿದೆ. ಏನಂದರೆ ನಾವು ಈಗ ನಾರ್ಮಲ್ ಅಂಗಡಿಗೆ ತೊಗೊಳ್ಳೋದು ಇಲ್ಲಿ ಸ್ಟಿಕ್ ಆಗಿಬಿಡುತ್ತೆ. ಅಡುಗೆ ಮಾಡೋದು ಅಂದರೆ ಏನಾದರೂ ಒಗ್ಗರಣೆ ಹಾಕಿದ್ರೆ ಅದೆಲ್ಲ ಸ್ಟಿಕ್ ಆಗಿಬಿಡುತ್ತೆ. ಸೊ ಇದರಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲ, ಸೊ ಹೆವಿ ಬಾಟಮ್ ಇರುತ್ತೆ, ಸ್ಟಿಕ್ ಆಗೋದಿಲ್ಲ. ಸೊ ಅದಕ್ಕೆ ನಾನು ಈ ಸಲ ಫಸ್ಟ್ ಟೈಮ್ ನಾನು ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಕುಕ್ಕರ್ ಅಂತ ತರಿಸಿದ್ದೀನಿ. ಬಟರ್ಫ್ಲೈದಿದು ತುಂಬ ಚೆನ್ನಾಗಿದೆ. ನೋಡೋಣ, ಟ್ರೈ ಮಾಡಿ ನಾನು ರಿವ್ಯೂ ಬೇಕಾದ್ರೆ ಹೇಳ್ತೀನಿ. ಹಾಗೆ ಇದು ಒಂದು ಒಗ್ಗರಣೆ ಹಾಕೋದಕ್ಕೆ ಅದೆಲ್ಲ ಚೆನ್ನಾಗಿದೆ. ಬಾಟಮ್ ಭಾಳ ಇದೆ, ಹೆವಿ ಇದೆ ತುಂಬ. ಸೊ ಇಷ್ಟು ಬಂದಿದೆ ಒಂದು ಸೆಟ್. ಹಾಗೆ ಇದು ಒಂದು ಸಾಂಬಾರು ರಸಮು ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ತರಿಸಿದೆ. ಇದು ಬೇರೆ ಬ್ರ್ಯಾಂಡು, ವಿನೋದ್ ಅಂತ. ಇದು ರಿವ್ಯೂಸ್ ಚೆನ್ನಾಗಿತ್ತು, ಸೊ ಅದಕ್ಕೆ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ನಮಗೆ ಸ್ಟೀಲ್ದು ಸಿಕ್ಕರೆ ಚೆನ್ನಾಗಿರುತ್ತೆ. ಗ್ಲಾಸ್ ಕೊಟ್ಟಿದ್ದಾರೆ. ಈ ಥರ ಇದೆ. ಸ್ಟೇನ್ಲೆಸ್ ಸ್ಟೀಲೇ ಬೆಸ್ಟ್ ಅನಿಸುತ್ತೆ. ಆದರೆ ಏನಾಗುತ್ತೆ, ಇದು ಶೈನ್ ಕೂಡ ಹೋಗೋದಿಲ್ಲ, ಭಾಳ ದಿನ ಇರುತ್ತೆ. ಸೊ ಇದು ಸಾಂಬಾರು ಮಾಡೋದಕ್ಕೆ ಈ ಥರ ಕೊಟ್ಟಿದ್ದಾರೆ ಇದು. ಸೊ ಗೈಸ್, ನಂದು ಸ್ಟೀಲ್ ಸೆಟ್ನ ಅನ್ಬಾಕ್ಸ್ ಮಾಡಿದ್ದು ನಿಮ್ಮ ವಿಡಿಯೋ, ಶಾರ್ಟ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಒಳ್ಳೆ ಕಿಚನ್, ಹಾಗೆ ಟ್ರಾವೆಲ್, ಹಾಗೆ ಮೇಕಪ್ ರಿಲೇಟೆಡ್ ವೀಡಿಯೋಸು ನಾನು ಹಾಕ್ತಿರ್ತೀನಿ. ಬಾ ಶ್ಲೋಕ್. ಹಾಂ, ಕುಡಿದ್ನಲ್ಲ ಖಾಲಿ. ಇನ್ನೊಂದು ಕೊಡಿಸ್ತೀಯಾ? ಬೇಡ ಬಂತೆ ಇನ್ನೊಂದು. ಯಾಕೆ ಇನ್ನೊಂದು ಬೇಡ? ನನಗೆ ನಿಮ್ಮಪ್ಪನೇ ಕುಡಿದ್ಬಿಟ್ರು ಪೂರ್ತಿ. ನನಗೆ ಗಡಬಡ ಕೊಡಲಿ ತಮ್ಮ. ಸಾಕಾ? ₹1 ಚಾಕ್ಲೇಟು. ಫ್ರೆಂಚ್ ಫ್ರೈಸ್ ಮಾಡಿಕೊಡೋಣ ಶ್ಲೋಕಿಗೆ ಅಂತ ಹೇಳ್ಬಿಟ್ಟು ಫ್ರೆಂಚ್ ಫ್ರೈಸ್ ಮಾಡ್ತಿದ್ದೆ. ಇದು ಇನ್ಸ್ಟೆಂಟು ಪ್ಯಾಕ್ ಸಿಗುತ್ತಲ್ಲ ಮೋರಲ್ಲಿಲ್ಲ, ಸೊ ಅದನ್ನು ತಂದಿದ್ದೆ. ನಾನೇ ಓನಾಗೂ ಮಾಡ್ತೀನಿ ಯಾವಾಗಾದರೂ. ಸೊ ಅರ್ಜೆಂಟ್ ಇದ್ದಾಗ ಈ ಥರ ಅವನಿಗೆ ಸಾಯಂಕಾಲ ಏನಾದ್ರು ಮಾಡಿಕೊಡು ಅಂತ ಕೇಳ್ತಾನೆ, ಸೊ ಅದಕ್ಕೆ ಮಾಡ್ತಿದ್ದೆ. ಸೊ ಮನೇಲಿ ಗ್ರಾಸರಿ ಬೇಕಿತ್ತು, ಸೊ ಹಾಗೆ ಮೋರ್ಗೆ ಹೋಗಿದ್ರಲ್ಲ, ಸೊ ಅವಾಗ ತೊಗೊಂಬಂದೆ. ಸೊ ಹಂಗೆ ನನಗೆ ರವೆ ಇಡ್ಲಿ ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಬೇಕಿತ್ತು. ಸೊ ಅದಕ್ಕೆ ಮೋರ್ಗೆ ಹೋಗಿದ್ರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲರಿಗೂ ನಮಸ್ಕಾರ.